ನೋಡಿ ಸರ್, ಇದು 1 ಎಕರೆ 14 ಕುಂಟೆ. ನೋಡಿ ಇಲ್ಲಿ ಮನೆ ಕಾಣ್ತಾ ಇದ್ದಲ್ಲ, ಅದೇ ಊರು. ನಾನು ಫಸ್ಟು ಲ್ಯಾಂಡ್ ಒಳಗಡೆಯಿಂದ ತೋರಿಸ್ತೀನಿ. ಇದು ವಿಲೇಜ್ ಚೈನ್ ರಸ್ತೆ ಇರುವಂಥ ಜಾಗ ಇದು. ನೋಡಿ ಹಿಂಗೆ ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಮಳವಳ್ಳಿಂದ 15-14 ಕಿಲೋಮೀಟ್ರು, ಬೆಂಗಳೂರಿಂದ 114-15 ಕಿಲೋಮೀಟ್ರ್ ಆಗುತ್ತಾ. ಇದು 2 ಕಡೆ ಊರೈತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಅದೇ ಊರು. ಮಣ್ಣಂತೆಲ್ಲ ತುಂಬ ರೆಡ್ ಸಾಯಲು. ಜಾಗ ಅಂತೂ ಬಾಕ್ಸಾಗಿ ಸ್ಕ್ವೇರ್ ಆಗೈತೆ. ವಾಟ್ರ್ ಬೆಲ್ಟ್ ಎಲ್ಲ ಚೆನ್ನಾಗಿದೆ, ಫುಲ್ಲು ಖಾಲಿ ಜಾಗ. ಈ ಲ್ಯಾಂಡ್ ಒಳಗಡೆ ಹನಿ ನೀರಾವರಿದು ಪೈಪ್ ಲೈನ್ ಎಲ್ಲ ಆಗೈತೆ. 6 ತಿಂಗಳು ಕಂಟಿನ್ಯೂಸ್ ನೀರು ಈ ಲ್ಯಾಂಡ್ ಒಳಗಡೆ. ಇದು ಮೂಲ ಜನರಲ್ಲು. ಈಗ ಬೇರೆಯವ್ರು 2 ಕೈ ಪರ್ಚೇಸ್ ಮಾಡಿರುವಂಥ ಜಾಗ. ಮೂಲ ಕುರುಬೋಡ್ರು, ಗೌಡ್ರು. ನಾನು ಮನೆ ಕಾಣ್ತಿದ್ದಲ್ಲ, ಇದೇ ಊರು. 2 ಕಡೆ ಊರೈತೆ ಜಮೀನ್ಗೆ. ಮಳವಳ್ಳಿಂದ 14-15 ಕಿಲೋಮೀಟ್ರು. ಇದು ರೋಡ್ ಹಿಡ್ತು ಹೆಚ್ಚು ಕಮ್ಮಿ ಒಂದು 125 ಅಡಿ ಬರ್ತದೆ. ನೋಡಿ, ಇದು ವಿಲೇಜ್ ಮ್ಯಾಪಲ್ಲಿ ಇರುವಂಥ ರಸ್ತೆ ಇದು. ಹಿಂಗೆ ಬಾಕ್ಸಾಗಿ ಸ್ಕ್ವೇರ್ ಆಗೈತೆ. ಇವ್ರ ಕುಂಟೆ 1.5 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೈತೆ. ಇದು ಒಳಗಡೆ ಹನಿ ನೀರಾವರಿದು ಪೈಪ್ ಲೈನ್ ಎಲ್ಲ ಆಗೈತೆ. ಇಲ್ಲಿ ವಾಟ್ರ್ ಬೆಲ್ಟು ಚೆನ್ನಾಗೈತೆ. ಲೈನೆಲ್ಲ ಹತ್ತಿರದಲ್ಲಿದೆ. ನೋಡಿ ಕಾಣ್ತಿದೆ ನೋಡಿ ಮನೆ. ಇವೆಲ್ಲ ಊರ ಮನೆಗಳು. ಮಣ್ಣಂತೆಲ್ಲ ತುಂಬ ರೆಡ್ ಸಾಯಿಲ್. ಇವ್ರು ಏನೂ ಮಾಡಿಲ್ಲ. ಟಾರ್ ರೋಡಿಂದ ಜಸ್ಟು ಒಂದು 25 ಮೀಟ್ರು. 1 ಎಕರೆ 14 ಕುಂಟೆ. ಇದು ಒಂದು ಚೈನ್ ರಸ್ತೆ ಇರುವಂಥ ಜಾಗ ಇದು. ಇದು ಮುಂದುಗಡೆ ಪ್ರಿಂಟು ಬೇರೆಯವ್ರದ್ದು ಒಬ್ಬರದಿದೆ. ಇದು ವಿಲೇಜ್ ಮ್ಯಾಪಲ್ಲಿ ಇರುವಂಥ ರಸ್ತೆ ಇದು. ಬೆಂಗಳೂರಿಂದ ಕರೆಕ್ಟಾಗಿ 114-15 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿಂದ 15 ಕಿಲೋಮೀಟ್ರು. ತಳಕಾಡು ಕಡೆಯಿಂದ ಬರ್ಬೋದು, ಕೊಳ್ಳೇಗಾಲ ರೋಡಿಂದ ಬರ್ಬೋದು. 2-3 ಕಡೆ ರಸ್ತೆ ಇದೆ. ಈ ರಸ್ತೆಯಿಂದ ಒಂದು 20-25 ಮೀಟ್ರ್ ಅಷ್ಟೇ. ಕಾಣ್ತಾ ಇದೆಯಲ್ಲ, ಇದೇ ಜಾಗ ನೋಡಿ. ಜಾಗ ಅಂತೂ ಸೂಪರಾಗಿದೆ. ಮುಂದುಗಡೆ ಪ್ರಿಂಟು ಬೇರೆಯವ್ರದ್ದು. ಇದು ವಿಲೇಜ್ ಮ್ಯಾಪಲ್ಲಿ ಇರುವಂಥ ರಸ್ತೆ ಇದು. ಬಾಕ್ಸಾಗಿ ಸ್ಕ್ವೇರ್ ಆಗೈತೆ. ಇನ್ನೂ ಇಲ್ಲಿ ಅಕ್ಕಪಕ್ಕದಲ್ಲೂ ಜಾಗ ಸಿಗ್ತವ. ಆಲ್ರೆಡಿ ಹಿಂದಗಡೆಗೆ ಇನ್ನೂ ಒಂದು 1.25 ಎಕರೆ ರೆಡಿ ಇದೆ. 1.5 ಲಕ್ಷ ಹೇಳ್ತಾರೆ. ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತಾ. ಎಲ್ಲ ಲೀಗಲ್ ಡಾಕ್ಯುಮೆಂಟು, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗಿದೆ. ಪರ್ಚೇಸ್ ಮಾಡಿರುವಂಥ ಜಾಗ. 1 ಎಕರೆ 14 ಕುಂಟೆ.